ಇವತ್ತು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋ ಡಿಸಿಎಂ ಅಸ್ಸಾಂ ಚುನಾವಣೆ ಬಗ್ಗೆ ಸಭೆಯಲ್ಲಿ ಭಾಗಿ. ಇದೇ ವೇಳೆ ಸಿಎಂ ಸ್ಥಾನದ ಬಗ್ಗೆಯೂ ವರಿಷ್ಠರ ಜೊತೆ ಚರ್ಚಿಸಲಿರೋ ಡಿಕೆ ಶಿವಕುಮಾರ್. ಪೌರಾಯುಕ್ತೆಗೆ ಧಮಕಿ ಹಾಕಿರೋ ಬಗ್ಗೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರು. ಕೇಸ್ ದಾಖಲಾಗ್ತಿದ್ದಂತೆ ಬಂಧನದ ಭೀತಿ. 2 ದಿನಗಳಿಂದ ನಾಪತ್ತೆಯಾಗಿರುವ ರಾಜೀವ್ ಗೌಡ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿ. ಪೊಲೀಸರ ಹುಡುಕಾಟ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ರೂಪಾಯಿ ಕಳೆದುಕೊಂಡ ಬಗ್ಗೆ ಸಿಸಿಬಿಗೆ ದೂರು. ತಂಗಿ ಸಮೃದ್ಧಿ ರಾಮ್ ವಿರುದ್ಧ ದೂರು ನೀಡಿದ್ದ ನಟಿ ಕಾರುಣ್ಯ ರಾಮ್ಗೆ ನೋಟಿಸ್ಗೆ ಸಿಸಿಬಿ ಸಿದ್ಧತೆ. ಅಗತ್ಯ ದಾಖಲೆ ಸಾಕ್ಷ್ಯ ಒದಗಿಸಲು ಸೂಚನೆ. ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಪೊಲೀಸರು. ಮನೆಯೂಟದ ಕನಸು ಕಂಡಿದ್ದ ಪವಿತ್ರ ಗೌಡಗೆ ಮತ್ತೆ ಅಡ್ಡಿ. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಜೈಲು ಅಧಿಕಾರಿಗಳ ನಿರ್ಧಾರ. ಸರ್ಕಾರದಿಂದ ಪೂರ್ವಾನುಮತಿ ಪಡೆದು ಕಾರಾಗೃಹ ಇಲಾಖೆ. ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯ ಕೋಟೆ ವೀರಭದ್ರಸ್ವಾಮಿ ದೇವಸ್ಥಾನದ ಮುಂಭಾಗ ಮತ್ತೆ ಉತ್ಖನನ. ಇವತ್ತಿನಿಂದ ಪುರಾತತ್ವ ಇಲಾಖೆಯಿಂದ ಅನ್ವೇಷಣೆ. 10 ಬೈ 10 ಅಡಿ ಉತ್ಖನನ ನಡೆಸಲಿರುವ ಅಧಿಕಾರಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.